ಡೆಕೋರೇಷನ್ ಯಾವ ರೀತಿ ಮಾಡಿದ್ರು ಸರ್ ಈಗ? ಸರ್ ಈಗ ಕನಿಷ್ಠ 8 ರಿಂದ 10 ಸಮಿತಿಯನ್ನ ಮಾಡಿದ್ದೀವಿ. 10 ಸಮಿತಿಯನ್ನ ಮಾಡಿದ್ವಿ. 10 ಸಮಿತಿಗೆ ಇಲಾಖೆಯ ಜವಾಬ್ದಾರಿಗಳನ್ನು ಕೊಟ್ಟಿದ್ವಿ. ಟ್ರಾಫಿಕ್ ಇಂದ ಹಿಡ್ಕೊಂಡು ಡೆವಲಪ್ಮೆಂಟ್ ಮತ್ತು ಪಾರ್ಕಿಂಗು, ಫುಡ್ಡು, ಹೆಲ್ತ್ ಎಲ್ಲದೂ ಒಂದೊಂದು ಸಮಿತಿಯನ್ನು ಮಾಡಿದ್ವಿ. ಕ್ಲೀನಿಂಗು ಎಲ್ಲ ಸಮಿತಿಯನ್ನು ಮಾಡಿದ್ವಿ. ಎಲ್ಲ ಸಮಿತಿಗೆ ನಮ್ಮ DC ಅವ್ರನ್ನ ಮತ್ತು CO ಅವ್ರನ್ನ SP ಅವರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದೀವಿ. ಅದ್ರ ಜೊತೆ ನಾನು ಸರ್ಕಾರ ಶಾಸಕರು ನಾನು ಎಲ್ಲರೂ ಇಲ್ಲೇ MP ಅವರು ಲೋಕಸಭಾ ಸದಸ್ಯರು ಎಲ್ಲರೂ ಇರ್ತೀವಿ. ಜಾತ್ರೆಯನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ. ಇದು ಒಂದು ಏನು ಇಡೀ ಉತ್ತರ ಕರ್ನಾಟಕ ಅಷ್ಟಲ್ಲ, ರಾಜ್ಯದೊಳಗ ಬಹಳ ಅತಿ ಹೆಚ್ಚು ಸಂಖ್ಯೆಯನ್ನ ಸೇರುವಂತ ಜಾತ್ರೆ ಯಾವುದಾದ್ರೆ ಅದು ಕೊಪ್ಪಳ ಜಾತ್ರೆ, ಗವಿಸಿದ್ದೇಶ್ವರ ಜಾತ್ರೆ ಅಂತ ಈ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕೆ ಅದನ್ನು ಎಲ್ಲದು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಜನರಿಗೂ ತೊಂದರೆ ಆಗಬಾರ್ದು. ಭಕ್ತಾದಿಗಳಿಗೆ ಸರಳವಾಗಿ ಬಂದು ಅವ್ರು ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ತೇರಿನ ದಿವಸ ಕನಿಷ್ಠ 8 ರಿಂದ 10 ಲಕ್ಷ ಜನ ಸೇರುವಂತ ಅಂತ ಇದೆ. ಅದಕ್ಕೆ ಈ ಭಾಗದೊಳಗೆ ಎಲ್ಲರೂ ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರು ಇದಕ್ಕೆ ಹೇಳ್ತಾರೆ. ಹಿಂಗಾಗಿ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ನಮ್ಮ ಸರ್ಕಾರ ಅಧಿಕಾರಿಗಳು ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಅಮಿತಾಬ್ ಬಚ್ಚನ್ ಬರುವ ಸಾಧ್ಯತೆ ಇದೆ ಇಲ್ಲ, ಅದು ಶ್ರೀಗಳು ನಿರ್ಧಾರ ತಗೊಂಡಂಥದ್ದು, ಮಠದವ್ರು ನಿರ್ಧಾರ ತಗೊಳೋದು. ಅವ್ರು ಯಾರನ್ನೇ ಕರೆಸಿದ್ರು ಯಾರನ್ನೇ ಬಂದ್ರು ನಮ್ಮ ಡ್ಯೂಟಿ, ನಾವೊಬ್ಬ ಭಕ್ತನಾಗಿ ನಮ್ಮ ಸರ್ಕಾರದಾಗ ನಾವೆಲ್ಲರೂ ಸೇರಿ ಆ ಭಕ್ತನಾಗಿ ಕೆಲಸವನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ.